ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್. ಇವತ್ತಿನ 3ನೇ ಬ್ಯಾಚ್ ಕೊನೆ ದಿನ, ಅದ್ಭುತವಾದ ದಿನ. 41 ದಿನಗಳ ಈ ಕಾರ್ಯಕ್ರಮ ನಿರಂತರ ನಡ್ಸ್ಕೊಂಡು ಬಂದಿದ್ವಿ. ಇಷ್ಟವರೆಗೂ ತಾವೆಲ್ಲರೂ ಇಲ್ಲಿ ಇವತ್ತಿರುವಂಥ ಮಾಸ್ಟರ್ಸು ಯಾರಾದರೂ ಅಟೆಂಡ್ ಆಗಿಲ್ಲ ಅಂದ್ರೂ ಎಲ್ಲರೂ ಅದ್ಭುತವಾದ ರೀತಿಯಲ್ಲಿ ಅಟೆಂಡ್ ಆಗ್ತಾ ಬಂದಿದ್ರಿ. ಮತ್ತು ಈ ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಯಾಗಿ ನಡ್ಸ್ಕೊಂಡು ಬಂದಿರೋಂಥ ನಮ್ಮ ರೇವತಿ ಮೇಡಮ್ಗೂ ನಾವೆಲ್ಲರೂ ಒಂದ್ಸರಿ ಜೋರಾಗಿ ಚಪ್ಪಾಲು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮಾಸ್ಟರ್ಸ್ಗೆ ಧನ್ಯವಾದ. ಎಸ್, ಎಲ್ಲರೂ ವಿಡಿಯೋಗಳು ಆನ್ ಮಾಡ್ಕೊಳ್ಳಿ. ಸೊ ಇವತ್ತೇನು ಪಾಠ ಏನು ಹೇಳೋದಿಲ್ಲ, ನಿಮ್ಮ ಪ್ರಶ್ನೆ ಏನೋ ಕೇಳೋದಿಲ್ಲ, ಆಯ್ತಾ? ಯು ಕ್ಯಾನ್ ಸ್ವಿಚ್ ಆನ್ ಯುವರ್ ವಿಡಿಯೋಸ್ ಪ್ಲೀಸ್. ಯಾರ್ಯಾರು ಭಾಗವಹಿಸಿದ್ರೆ ಅಂತ ಗೊತ್ತಾಗತ್ತೆ. ಸೊ ನೀವು ಇಂಟ್ರ್ಯಾಕ್ಷನ್ ಮಾಡ್ಬೋದು, ನಿಮ್ಮ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಎನಿ ಕ್ವಶನ್, ಆಯ್ತಾ? ಕ್ವಶನ್ ಕೇಳ್ಬೋದು ಒಂದು. ಆಮೇಲೆ ನಿಮ್ಮ ಅನುಭವಗಳು ಹೇಳಕ್ಕೆ ಒಂದು ಅವಕಾಶ. ಅಂತಂದರೆ ಈ ಕಾರ್ಯಕ್ರಮ 3ನೇ ಬ್ಯಾಚ್ವರೆಗೂ ನಾವು ಬಂದಿದ್ದೀವಿ ಅಂದರೆ 3 ಬ್ಯಾಚ್ಗಳಿಂದ ನೀವು ಈ 3 ಬ್ಯಾಚಸ್ಸು ಅಂದರೆ 40 ದಿನಗಳ ಕಾರ್ಯಕ್ರಮ ಅಟೆಂಡ್ ಆದಮೇಲೆ ನಿಮ್ಮಲ್ಲಿ ಏನು ಪರಿವರ್ತನೆ ಬಂದಿದೆಯೋ ಅಂತ ಅದನ್ನು ಹಂಚ್ಕೊಳ್ಳೋದು ಉತ್ತಮ. ಯಾಕಂದರೆ ಇದು ಇನ್ನೊಬ್ಬರಿಗೆ ಒಂಥರ ಮಾದರಿ ಆಗತ್ತೆ, ಆಯಿತಾ? ನಮ್ಮಲ್ಲಿ ಏನು ಪರಿವರ್ತನೆ ಬಂದಿದೆ ಅನ್ನೋದು ಇನ್ನೊಬ್ಬರಿಗೆ ಮಾದರಿ ಆಗತ್ತೆ. ಅದಕ್ಕೆ ಅನುಭವವೇ ಜ್ಞಾನ ಅಂತ ಹೇಳ್ತೀವಲ್ಲ, ಆ ಅನುಭವವನ್ನು ಹಂಚ್ಕೋಬೇಕು. ಅದಕ್ಕೆ ಯಾವುದೇ ರೀತಿಯಲ್ಲಿ ಹಿಂಜರಿಕೆ ಇರಬಾರ್ದು, ಅದೊಂದು ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ತಯಾರಾಗಿ ಸ್ವಲ್ಪ ಸ್ವಲ್ಪ ಮಾತಾಡೋದು ಕಲಿಬೇಕು. ಈ ಅವಕಾಶ ಈ ವೇದಿಕೆಯಲ್ಲಿ ಹೆಚ್ಚಾಗಿ ಸಿಗ್ತದೆ, ಆಯಿತಾ? ಸೊ ಇನ್ನು ಬೇರೆ ವೇದಿಕೆಗಳಲ್ಲಿ ನಿಮಗೆ ಅವಕಾಶ ಕೊಡೋಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಅವರು ಸಮಯ ಕಡಿಮೆ ಇರುತ್ತೆ, ಆ ಸಮಯದಲ್ಲೇ ಮುಗಿಸ್ತಾರೆ. ಆವಾಗ ಅವ್ರು ಮಾತಾಡೋದು ನೀವು ಕೇಳಿಸ್ಕೋಬೇಕಾಗತ್ತೆ ಅಷ್ಟೇ. ಯು ಕಾಂಟ್ ಸ್ಪೀಕ್ ಎನಿಥಿಂಗ್. ಸೊ ಹಿಯರ್ ವಿ ಟ್ರೈನ್ ಯು ಟು ಎಕ್ಸ್ಪ್ರೆಸ್. ನಾವು ನಿಮ್ಮನ್ನೆಲ್ಲನೂ ನಾವು ಸಹ ನಿಮಗೂ ಸಹ ಅವಕಾಶ ಕೊಡ್ತಾನೆ ಇರ್ತೀವಿ. ಮಾತಾಡಬೇಕು, ಕಲಿಸ್ಕೊಂಡೋದು ಹೇಳಬೇಕು, ಹಂಚ್ಕೋಬೇಕು, ಆಯಿತಾ? ಪ್ರತಿಯೊಂದು ಜ್ಞಾನ ಇಲ್ಲಿ ಒಂದು ಅಂತ ಇಲ್ಲ. ನೀವೆಲ್ಲ ನೋಡಿರ್ಬೋದು, ಇಷ್ಟವರೆಗೂ ನೀವು ಅನುಭವ ಪಡ್ಕೊಂಡಿದ್ದೀರಿ. ಆಲ್ಮೋಸ್ಟು ಬೆಳಗ್ಗೆ ಕಾರ್ಯಕ್ರಮ, ಸಾಯಂಕಾಲ ಪ್ರತಿಯೊಂದೂ ಇದೆ. ಅಂದರೆ ಸಂಪೂರ್ಣ ಚಿತ್ರ ಇದು, ಸಂಪೂರ್ಣ ಒಂದು 360 ಡಿಗ್ರೀಸ್ ಅಂತ ಹೇಳ್ತೀವಿ ನಾವು. ಜ್ಞಾನ, ಧ್ಯಾನ, ಮತ್ತು ಆರೋಗ್ಯ, ಆಹಾರ, ಚಿಕಿತ್ಸೆಗಳು, ವಿಧ ವಿಧ ಜ್ಞಾನ ಅಲ್ವಾ? ಸೊ ಆ ರೀತಿಯಲ್ಲಿ ನಾವು ಕಲ್ಸ್ಕೊತಾನೆ ಬಂದಿದ್ದೀವಿ. ಅದಕ್ಕೋಸ್ಕರ ಇವತ್ತು ನಿಮಗೆ ಅವಕಾಶ ಇದೆ. ಸೊ ನೀವು ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಖಂಡಿತ ನಿಮಗೆ ನಿಮ್ಮ ಅನುಭವವನ್ನು ಕೇಳಿಸ್ಕೊತೀವಿ, ನಾವು ಕೇಳಿಸ್ಕೊತೀವಿ. ಜೊತೆಗೆ ನಿಮ್ಗೆ ಏನೋ ಪ್ರಶ್ನೆ ಇದ್ದರೆ ಪ್ರಶ್ನೆನೂ ಕೇಳ್ಬೋದು, ಆಯಿತಾ? ಸೊ ಆ ರೀತಿಯಲ್ಲಿ ಮಾಡೋಣ. ಇನ್ನು ಬಹುಶಃ ಇನ್ನೊಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಸಮಯ ಇದೆ. ಇದರಲ್ಲಿ ಎಲ್ಲರೂ ಭಾಗವಹಿಸಿ ಅಂತ ನಾವು ಮತ್ತೊಂದು ಸರಿ ತಮ್ಮೆಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀವಿ. ಇಷ್ಟುವರೆಗೂ ಆಲ್ಮೋಸ್ಟು ಈಗ ನಾವು ಹತ್ರ ವಿಶ್ವ ಧ್ಯಾನ ದಿನಕ್ಕೆ ಬಂದಿದ್ದೀವಿ. ಸೊ ನಿಮಗೆಲ್ಲರಿಗೂ ಗೊತ್ತು, ವಿಶ್ವ ಧ್ಯಾನ ದಿನ ನಾವು ಆಚರಣೆ ಮಾಡೋಕ್ಕೆ ಬಾಗಲಕೋಟದು ಈಗಾಗಲೇ ಸೊ ಯಶಸ್ವಿಯಾಗಿ ನಡೀತಾ ಇದೆ, ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಸೊ ಆ ದಿನ ಈಗ ಬಂದೇ ಬಂತು. ಅದರದ್ದು ಆಲ್ಮೋಸ್ಟ್ ವಿ ಆರ್ ರೀಚಿಂಗ್ 21 ಡಿಸೆಂಬರ್, ಆಯಿತಾ? ಭಾನುವಾರ. ಕರೆಕ್ಟಾಗಿ ಅದಕ್ಕೆ ಮುಂಚೆನೇ ನಿಮ್ಮ ಕಾರ್ಯಕ್ರಮ ಕ್ಲೋಸ್ ಆಗ್ತಾ ಇದೆ. ನೋಡಿ ಎಷ್ಟು ವಿಶೇಷ. 41 ಡೇಸ್ ಕಾರ್ಯಕ್ರಮ ಅನ್ನೋದು ಈಗ ಆ ರೀತಿಯಲ್ಲಿ ಕ್ಲೋಸ್ ಆಗ್ತಾ ಇದೆ. ಇದಕ್ಕೊಂದು ವಿಶೇಷ ಸನ್ನಿವೇಶ ಅಂತ ಹೇಳ್ಕೋಬೋದು ನಾವು, ಆಯಿತಾ? ಎಸ್. ಸೊ ಮಾಸ್ಟರ್ಸ್, ಇಲ್ಲಿ ನಾವೆಲ್ಲರೂ ಇಂಥ ಅದ್ಭುತವಾದ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದರೆ, ಈ ಕಾರ್ಯಕ್ರಮ ಆಗಲಿ, ಆಫ್ಲೈನ್ ಕಾರ್ಯಕ್ರಮ ಆಗಲಿ, ಫೌಂಡೇಶನಲ್ಲಿ ಎಲ್ಲಿ ನಡೆದ್ರು ಎಲ್ಲ ಕಾರ್ಯಕ್ರಮಗಳಿಂದ ನಾವು ಮಾಡೋ ಪ್ರಯತ್ನ ಒಂದೇ ಒಂದು, ಅದೇನೆಂದರೆ ನಮ್ಮ ಜೀವನದ ಮುಖ್ಯ ಉದ್ದೇಶ, ಕೊನೆ ಲಕ್ಷ್ಯ ಏನಂತಂದರೆ ನಾನೇ ಆ ಭಗವಂತ ಅಂತ ತಿಳ್ಕೊಂಡವರೆಗೂ ನಡೀತದೆ ಕಾರ್ಯಕ್ರಮ, ಆಯಿತಾ? ಈ ಭೂಮಿ ಮೇಲೆ ನೆನ್ಪಿಟ್ಕೊಳ್ಳಿ, ಈ ಭೂಮಿ ಮೇಲೆ ಈ ಕಾರ್ಯಕ್ರಮ ಆಗಲಿ, ಎಷ್ಟೇ ಕಾರ್ಯಕ್ರಮ ನಡೀತಾ ಇದೆಯೋ ಎಲ್ಲ ಕಾರ್ಯಕ್ರಮಗಳ ಒಂದೇ ಒಂದು ಪ್ರಧಾನ ಮುಖ್ಯ ಮೂಲ ಉದ್ದೇಶ ಏನಂತಂದರೆ ನಾನೇ ಆ ಭಗವಂತ, ನಾನೇ ಆ ದೇವರು. ದೇವರು ಬೇರೆ, ನಾವು ಬೇರೆ ಅಲ್ಲ, ನಾವೆಲ್ಲರೂ ಒಂದೇ. ನೆನ್ಪಿಟ್ಕೊಳ್ಳಿ, ಇದಕ್ಕೋಸ್ಕರವೇ ಈ ಕಾರ್ಯಕ್ರಮಗಳ ಉದ್ದೇಶ. ಯಾರಾದರೂ ಹೇಳ್ಬೋದು, ನಾನು ಧ್ಯಾನ ಮಾಡಿದರೆ ಒಂದು ಅದ್ಭುತ, ಒಂದು ಯಶಸ್ವಿ ಸಾಧಿಸ್ತೀನಿ,
ಆರ್ಥಿಕವಾಗಿ ಪ್ರಗತಿ ಬರುತ್ತೆ, ಸಂಬಂಧಗಳು ಚೆನ್ನಾಗಾಗ್ತದೆ, ನನ್ನ ಕೆಲಸದಲ್ಲಿ ನಾನು ಅದ್ಭುತ ರೀತಿಯಲ್ಲಿ ಸಾಗ್ತೀನಿ, ಅಂತಂದರೆ ಅಲ್ಲಿ ವಿಜಯವನ್ನು ಸಾಧಿಸ್ತೀನಿ, ಏನೇನೋ ಹೇಳ್ಕೋಬೋದು ಅಲ್ವಾ. ಆರೋಗ್ಯ ಸುಧಾರ ಆಗತ್ತೆ, ರೋಗಗಳು ಹೋಗುತ್ತೆ, ಕುಟುಂಬ ಶಾಂತಿಯುತವಾಗಿರುತ್ತೆ, ನಾನು ಆಂತರ ಶಾಂತಿಯುತವಾಗಿರ್ತೀನಿ, ನಮ್ಮ ಬಾಹ್ಯದ ಈ ಪ್ರಪಂಚ ಶಾಂತಿಯುತವಾಗತ್ತೆ, ಎಷ್ಟೋ ಬದಲಾವಣೆ ಬರುತ್ತೆ, ಎಷ್ಟು ಬೇಕಂದ್ರೆ ಲಾಭಗಳು ಹೇಳ್ತಾನೆ ಇರ್ಬೋದು. ಧ್ಯಾನದ ಲಾಭಗಳು ಲಕ್ಷಾಂತರ ಇದೆ. ಆದರೆ ಒಂದು ಉದ್ದೇಶ ಮಾತ್ರ, ಅದು ಪ್ರತಿಯೊಬ್ಬರಿಗೂ ಅನ್ವಯಿಸುವಂಥ ಒಂದೇ ಒಂದು ಲಕ್ಷ್ಯ ಅಂತ ಹೇಳ್ಬೋದು, ಜೀವನದ ಲಕ್ಷ್ಯ, ಕೊನೆಯ ಲಕ್ಷ್ಯ. ಮತ್ತೆ ಅದಕ್ಕೂ ಬೇರೆ ಆಲ್ಟರ್ನೇಟಿವ್ ಇಲ್ಲ ಮಿತ್ರರೇ. ಆಲ್ಟರ್ನೇಟಿವ್ ಇದೆಯಾ ಅಂತ ಅನ್ಕೊಂಡಿದ್ರೆ ಆಲ್ಟರ್ನೇಟಿವ್ ಇಲ್ಲ. ಅದೇನಂತದ್ದು, ನಮ್ಮ ಆಂತರದಲ್ಲಿ ಇರುವಂಥ ಉಪಸ್ಥಿತಿ ಆಗಿರುವಂಥ ಆ ಶುದ್ಧ ಚೈತನ್ಯವೇ ನಾನು. ಆ ಶುದ್ಧ ಚೈತನ್ಯವೇ ನಾನು ಅಷ್ಟೇ, ಇನ್ನೇನು ಅದಕ್ಕೆ ಮತ್ತೆ ಸೆಕೆಂಡ್ ಆನ್ಸರ್ ಇಲ್ಲ. ಮತ್ತೆ ಇವರೆಲ್ಲ ಯಾರು? ಸುತ್ತೂ ಇರುವಂಥ ಇವರೆಲ್ಲ ಯಾರು? ಅದು ಇಡೀ ಪ್ರಪಂಚವೇ ಯಾವುದು? ಈ ಎಲ್ಲ ಜಂತುಗಳ ರೂಪಗಳು, ವಿಧ ವಿಧ ರೂಪಗಳಲ್ಲಿದೆಯಲ್ಲ, ಇದೆಲ್ಲ ಏನು ಅಂತಂದರೆ, ಎಸ್, ಅದೇ ಒಂದೇ ಚೈತನ್ಯ, ಮೂಲ ಚೈತನ್ಯ ವಿಧ ವಿಧ ರೀತಿಯಲ್ಲಿ ಪ್ರಕಟಿತವಾಗಿದೆ. ಸಾವಿರಾರು ರೂಪಗಳು ಅನೇಕ, ಆಂತರದಲ್ಲಿ ಅಡಗಿರುವಂಥ ಆ ಚೈತನ್ಯ ಒಂದೇ, ಅದೇ ಶುದ್ಧ ಚೈತನ್ಯ, ಅದೇ ನಾವು, ಅದೇ ನೀವು, ಅದೇ ಇಡೀ ಬ್ರಹ್ಮಾಂಡ. ಇದು ಯಾವುದೇ ವ್ಯತ್ಯಾಸ ಇಲ್ಲ, ನೆನಪಿಟ್ಕೊಳ್ಳಿ. ಅದಕ್ಕೆ ಸೊ ಇಂಥ ಅದ್ಭುತವಾದ ವೇದಿಕೆಗಳಿಂದ ನಾವು ಪಡೆರುವಂಥ ಜ್ಞಾನದಿಂದ ನಾವೆಲ್ಲರೂ ಒಂದು ಬಂಧುಗಳಾಗಿ ತಯಾರಾಗ್ತೀವಿ. ನೀವು ನೋಡ್ತಾ ಇರ್ತೀರಲ್ಲ, ಯಾವುದೇ ಕಾರ್ಯಕ್ರಮ ಬಂದರೆ ಎಷ್ಟು ಥರ, ಎಷ್ಟೋ ಅಂದರೆ ಒಂಥರ ಪ್ರೇಮ ಪ್ರೀತಿ ಅಲ್ಲಿ ನೀವು ಕಂಡಿಡ್ಬೋದು. ನೀವು ಬೇರೆ ಕಾರ್ಯಕ್ರಮಗಳಿಗೂ ಹೋಗಿ ಈಗಾಗಲೇ ಅನುಭವ ಬಂದಿರ್ತದೆ ನಿಮಗೆ. ಪ್ರಾಪಂಚಿಕ ಕಾರ್ಯಕ್ರಮಗಳು ಅಲ್ಲಿ ಪ್ರತಿಯೊಂದೂ ಅಳತೆ ಮಾಡ್ತಾರೆ, ಪ್ರತಿಯೊಂದೂ ಒಂಥರ ಲೆಕ್ಕ ಮಾಡ್ತಾರೆ. ನಿಮಗೆ ಯಾವುದೇ ಒಂದು ಗೌರವ ಕೊಡಬೇಕಂದ್ರೆ ನಿಮ್ಮಲ್ಲಿ ಏನೋ ಕಂಡುಹಿಡಿದ್ರೆ ಗೌರವ, ಇಲ್ಲ ಅಂದರೆ ಗರ್ವಭಂಗ ಆಗತ್ತೆ. ನೀವು ನೋಡ್ಬೋದು, ಇವೆಲ್ಲ ನೀವು ಅನುಭವಿಸ್ತಿರ್ತೀರ, ನಾವೆಲ್ಲರೂ ಸಹ ಪ್ರತಿಯೊಬ್ಬರು ಅನುಭವಿಸ್ತಿರ್ತೀರ. ಸೊ ಅದೇ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ನೀವು ಹೋದರೆ ಅಲ್ಲಿ ನಿಮಗೆ ಸಿಗೋದೇ ಪ್ರೀತಿ, ಕರುಣ, ಪ್ರೇಮೆ, ಪರಸ್ಪರ ಸಂಬಂಧ, ಪರಸ್ಪರ ಸಹಕಾರ, ಇಷ್ಟೇ. ಒಂದು ಅದ್ಭುತ ಮಾತುಗಳು, ಒಂದು ಅದ್ಭುತ ಹೇಳ್ಬೇಕಂದ್ರೆ ಸಹಾಯ, ಯಾವುದಕ್ಕೂ ಹಿಂಜರಿಕೆ ಇಲ್ಲ ಅಲ್ಲಿ. ಯಾಕೆ ಅಂತಂದರೆ ನಮ್ಗೆ ಈಗಾಗಲೇ ಅರ್ಥ ಆಗೋದು ಪ್ರಾರಂಭಿಸಿದೆ. ಏನು ಅಂತ? ನಾವೆಲ್ಲರೂ ಶಕ್ತಿ ಪದಾರ್ಥಗಳು, ನಮ್ಮಲ್ಲಿರೋದು ಶಕ್ತಿ, ಈ ದೇಹ ಅಲ್ಲ ನಾನು. ಕೊನೆಗೆ ದೇಹ ಮಾಯ, ಪ್ರಪಂಚವೇ ಮಾಯ. ಮತ್ತೆ ಇವೆಲ್ಲ ಏನೇ ಇಲ್ಲಿ ನಡೀತಾ ಇದ್ರು ಇದೆಲ್ಲ ಒಂಥರ ಆ ದೇವರ, ಅಂದರೆ ಆ ದೈವ ಅವರ ಲೀಲಾ ಅನ್ಕೋಬೋದು, ಅವರ ಕ್ರಿಯೇಷನ್ ಏನು ನಡೀತಾ ಇದೆಯಲ್ಲ ಅವರ ಸ್ವಪ್ನ ಅನ್ಕೋಬೋದು, ಅವರ ಲೀಲಾ ನಡೀತಾ ಇದೆ ಅಷ್ಟೇ. ಆ ಲೀಲದಲ್ಲಿ ನಾವೊಂದು ಭಾಗವಾಗಿದೆ ಅಷ್ಟೇ. ಒಂದು ಪಾತ್ರ ಕೊಟ್ಟಿದ್ದಾರೆ, ಆ ಪಾತ್ರವನ್ನು ನಾವು ಧರಿಸಿದ್ದೀವಿ, ಆ ಪಾತ್ರದಲ್ಲಿ ಅದ್ಭುತವಾದ ರೀತಿಯಲ್ಲಿ ಮುಂದಕ್ಕೆ ಸಾಗ್ತಾ ಇದ್ದೀವಿ, ಒಬ್ಬೊಬ್ಬರು ಒಂದು ರೀತಿಯಲ್ಲಿ. ಅಷ್ಟು ಬಿಟ್ಟರೆ ವ್ಯತ್ಯಾಸ ಏನಿಲ್ಲ, ಒಬ್ರಿಗೆ ಇನ್ನೊಬ್ರಿಗೆ ಯಾವ ವ್ಯತ್ಯಾಸ ಇಲ್ಲ. ಅವರು ಜೆಂಟ್ಸು, ಲೇಡೀಸು, ಪುರುಷರು, ಸ್ತ್ರೀ, ಮಕ್ಕಳು, ದೊಡ್ಡವರು, ವೃದ್ಧಾಪ್ಯರು, ತಜ್ಞರು, ಇಂಜಿನಿಯರ್ಸು, ಡಾಕ್ಟರ್ಸು, ಯಾವುದೇ ವೃತ್ತಿ ಇರಲಿ, ಏನೇ ಇರಲಿ, ಎಲ್ಲರೂ ಒಂದೇ. ಎಲ್ಲರೂ ಒಂದೇ. ಆ ಶಕ್ತಿ ಪದಾರ್ಥವೇ, ಆ ಚೈತನ್ಯವೇ ನಾವು ಅಷ್ಟೇ. ಇದಕ್ಕೋಸ್ಕರವೇ ನಮ್ಮ ಪ್ರಯತ್ನ ಪೂರ್ತಿ ನಡಿಬೇಕು. ಒಂದು ನಾವು ಶಕ್ತಿ ಪದಾರ್ಥ, ನಾವು ಶುದ್ಧ ಚೈತನ್ಯ ಅನ್ನೋದು ಫಸ್ಟ್ ನಮ್ಗೆ ಏನು ಸಿಗತ್ತಂದ್ರೆ ಪರೋಕ್ಷ ಜ್ಞಾನ ಸಿಗತ್ತೆ ನಮಗೆ. ಇದೆಲ್ಲ ಪರೋಕ್ಷ ಜ್ಞಾನ, ಪುಸ್ತಕದಿಂದ ಬಂದಿರೋದು, ಮಾಸ್ಟರ್ಸ್ ಹೇಳೋದು, ಇದೆಲ್ಲ ಪರೋಕ್ಷ ಜ್ಞಾನ. ಪ್ರತ್ಯಕ್ಷ ಈ ಪರೋಕ್ಷ ಜ್ಞಾನವನ್ನು ಹಿಡ್ಕೊಂಡು, ಇದೊಂದು ಕೊಂಬೆ ಥರ, ಒಂದು ಸಸ್ಯಕ್ಕೆ, ಒಂದು ಮರಕ್ಕೆ ಕೊಂಬೆ ಅಲ್ಲ, ಆ ಕೊಂಬೆ ಥರ ಅದನ್ನು ಇಟ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ, ನಮ್ಮ ಆಂತರದಲ್ಲಿ ಹೋಗಿ ಈ ಪರೋಕ್ಷ ಜ್ಞಾನವನ್ನು ಪ್ರತ್ಯಕ್ಷವಾಗಿ ನಾವು ಪಡಿಬೇಕು. ಅದೇ ನಮ್ಮ ಜೀವನ ಗಮ್ಯ, ಅದೇ ನಮ್ಮ ಜೀವನದ ಲಕ್ಷ್ಯ, ಮುಖ್ಯ ಲಕ್ಷ್ಯ.
ತಿಳ್ಕೊಂಡಿದ್ದೀವಿ. ಎಸ್, ನಾನು ಶುದ್ಧ ಚೈತನ್ಯ, ನಾನು ಆಂತರದಲ್ಲಿ ಏನೂ ಇಲ್ಲ, ನಾನು ಶೂನ್ಯ, ನಾನು ಶೂನ್ಯ, ನಾನು ಒಂದು ಒಂದು ಶಾಶ್ವತವಾದ ಪದಾರ್ಥ ಅಂತ ತಿಳ್ಕೊಂಡಿದ್ವಿ. ಅದು ಪರೋಕ್ಷ ಜ್ಞಾನ. ಪ್ರತ್ಯಕ್ಷ ಜ್ಞಾನಕ್ಕೋಸ್ಕರವೇ ನಾವೆಲ್ಲರೂ ಧ್ಯಾನಕ್ಕೆ ಸೇರ್ತೀವಿ. ಆ ಧ್ಯಾನ ಒಂದು ಪ್ರಕ್ರಿಯೆ. ಧ್ಯಾನ ಅನ್ನೋದು ಒಂದು ಸ್ಥಿತಿ, ಶ್ವಾಸದ ಮೇಲೆ ಗಮನ ಒಂದು ಪ್ರಕ್ರಿಯೆ, ಒಂದು ಕ್ರಿಯೆ. ಅದು ಮಾಡ್ತಾ ಮಾಡ್ತಾ ನಿಧಾನವಾಗಿ ನಾವು ಧ್ಯಾನಕ್ಕೆ ತಲುಪಿಸ್ತೀವಿ, ಧ್ಯಾನ ಸ್ಥಿತಿಗೆ ತಲುಪಿಸ್ತೀವಿ. ಆ ಧ್ಯಾನದ ಅತ್ಯಂತ ಪರಮಶೂನ್ಯ ಸ್ಥಿತಿಯಲ್ಲಿ ನಮ್ಮನ್ನು ನಾವು ಪಡಿತೀವಿ. ಅದು ನಾವು ಯಾರು ಅಂತ ತಿಳ್ಕೊತೀವಿ. ಅದೇ ನಮ್ಮ ಮೂಲಭೂತ ಮುಖ್ಯವಾದ ಉದ್ದೇಶ ಆಗಿದೆ. ಆ ಪರೋಕ್ಷ ಜ್ಞಾನ ಪ್ರತ್ಯಕ್ಷ ಜ್ಞಾನ ಆಗಿದೆ. ಈಗ ನೋಡಿ, ಪರೋಕ್ಷ ಜ್ಞಾನ ಇತ್ತು, ಸ್ವಾಧ್ಯಾಯ, ಸಜನ ಸಾಂಗತ್ಯ, ಏನೇನು ಪಡೆದಿವೋ, ಎಷ್ಟೆಷ್ಟು ಬುಕ್ಕಲ್ಲಿ ಓದಿದೀವೋ, ಸಾವಿರಾರು ಬುಕ್ಕಲ್ಲಿ ಓದಿರ್ಬೋದು ನೀವು, ಲಕ್ಷಾಂತರ ಬುಕ್ಕಲ್ಲಿ ಓದಿರ್ಬೋದು. ಬಟ್ ಒಂದು ಪ್ರತ್ಯಕ್ಷ ಜ್ಞಾನ ತುಂಬಾ ಪ್ರಾಮುಖ್ಯವಾಗಿರುತ್ತದೆ. ಎಷ್ಟೇ ಜನ ಹತ್ರ ನೀವು ಕೇಳಿಸ್ಕೊಂಡಿರ್ಬೋದು, ವಿಧ ವಿಧ ಕೋನದಲ್ಲಿ ಕೇಳಿಸ್ಕೊಂಡಿರ್ಬೋದು. ಒಬ್ಬರು ಹಾಸ್ಟೆಲ್ ಬಾಡಿ ಬಗ್ಗೆ ಮಾತಾಡ್ತಾರೆ, ಇನ್ನೊಬ್ಬರು ಕಾರಣ ಶರೀರ ಮಾತಾಡ್ತಾರೆ, ಇವರು ಲೋಕಗಳ ಬಗ್ಗೆ ಮಾತಾಡ್ತಾರೆ, ಚಕ್ರಗಳ ಬಗ್ಗೆ ಮಾತಾಡ್ತಾರೆ, ಆತ್ಮದ ಬಗ್ಗೆ ಮಾತಾಡ್ತಾರೆ, ಕರ್ಮ ಸಿದ್ಧಾಂತ ಬಗ್ಗೆ ಮಾತಾಡ್ತಾರೆ. ಎಷ್ಟು ಬೇಕಂದ್ರೂ ಮಾತಾಡ್ಬೋದು ಸ್ನೇಹಿತರೆ, ಎಷ್ಟು ಬೇಕಂದ್ರೂ ಮಾತಾಡ್ಬೋದು, ಎಷ್ಟು ಬೇಕಂದ್ರೂ ಪಡೆಯಬಹುದು. ಜ್ಞಾನ ಅನ್ನೋದು ಒಂದು ಸಾಗರ, ಅನಂತ ಸಾಗರ ಆಗಿದ್ರೆ ಅದೆಲ್ಲ ಪರೋಕ್ಷ ಜ್ಞಾನವೇ. ಒಂದು ಮಾತ್ರ ಪ್ರತ್ಯಕ್ಷ ಜ್ಞಾನ ಬೇಕೇ ಬೇಕು. ಆ ಪ್ರತ್ಯಕ್ಷ ಜ್ಞಾನ ಅನ್ನೋದು ಪಡೆಯೋದು ಒಂದು ಅದ್ಭುತವಾದ, ನಾವು ಈ ವೇದಿಕೆಯಲ್ಲಿ ನಿರ್ವಹಣೆ ಮಾಡ್ತಾ ಇರುವಂಥ ಬ್ರಹ್ಮ ಮುಹೂರ್ತ ಧ್ಯಾನ ಆಗಿರ್ಬೋದು, ತದನಂತರ ನಡೆಯುವಂಥ ಎಲ್ಲ ಧ್ಯಾನ ಪ್ರಕ್ರಿಯೆ, ಧ್ಯಾನ ಸತ್ಸಂಗ, ಧ್ಯಾನ ಏನೇನು ನಡೀತದೋ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ, ನೈಟ್ವರೆಗೂ ಈ ಕಾರ್ಯಕ್ರಮ ಸೇರಿಸ್ಕೊಂಡು, ಮತ್ತೆ ಅದ್ಭುತವಾದ ರೀತಿಯಲ್ಲಿ ಪ್ರತಿ ಭಾನುವಾರ ಮಾಡುವಂಥ 3 ಗಂಟೆ ಧ್ಯಾನ ಕಾರ್ಯಕ್ರಮ ಆಗ್ಬೋದು. ಎಲ್ಲ ಕಡೆ ನಾವು ಪಡೆಯೋಕ್ಕೆ ಪ್ರಯತ್ನ ಮಾಡ್ತಾ ಇರೋದೇ ಆ ಪ್ರತ್ಯಕ್ಷ ಜ್ಞಾನ, ಪ್ರತ್ಯಕ್ಷ ದರ್ಶನ, ಆ ಸುದರ್ಶನ. ಆಯ್ತಾ? ಸುದರ್ಶನ, ಆ ಪ್ರತ್ಯಕ್ಷ ದರ್ಶನ ಪ್ರತಿಯೊಬ್ಬರಿಗೂ ಬೇಕು. ಅದು ಪಡೆಯುವವರೆಗೂ ನಮ್ಮ ಜೀವನ ಸಾಗ್ತಾನೆ ಇರ್ತದೆ. ಆಯ್ತಾ? ಪುನರಪಿ ಮರಣಂ ಪುನರಪಿ ಜನನಂ. ಆಯ್ತಾ? ಜನನ ಮರಣ, ಜನನ ಮರಣ, ಈ ಚಕ್ರ ನಡೀತಾನೆ ಇರ್ತದೆ. ಅದರಲ್ಲಿ ನಾವು ಒಳಗಡೆ ಇರ್ತೀವಿ. ಅದರಿಂದ ಬಾಹ್ಯ ಕಡೆ ಬರ್ಬೇಕು ನಾವು. ಅಂದ್ರೆ ಜನನ ಮರಣ ತಥ್ಯ. ಆಯ್ತಾ? ಅದು ಇಲ್ಲಿ ಮರಣ ಆದ್ರೆ, ಮತ್ತೆ ನಾವು ಇಲ್ಲಿ ಮರಣ ಅಂದ್ರೆ ಭೌತಿಕ ಮರಣ ಅಷ್ಟೇ. ಬಟ್ ನಮ್ಮ ಸೂಕ್ಷ್ಮದ ಜನನ ಇನ್ನೊಂದು ಲೋಕದಲ್ಲಿ ಆಗತ್ತೆ. ಇಲ್ಲಿಲ್ಲ ಅಂದ್ರೆ ಇನ್ನೊಂದು ಕಡೆ ಇರ್ತೀವಿ ನಾವು. ಮಾಯ ಅಂತೂ ಆಗೋದಿಲ್ಲ. ಈಗಾಗಲೇ ನಾನು ಎಷ್ಟೋ ಕ್ಲಾಸ್ ಹೇಳ್ತಾ ಬಂದಿದೆ, ಯಾವುದೇ ಶಕ್ತಿ ಅನ್ನೋದು ಅದಕ್ಕೂ ಸಾವು ಇಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ. ಅದು ಸ್ಥಿರವಾಗಿರುವಂಥದ್ದು ಶಕ್ತಿ, ಒಂದೇ ಶಕ್ತಿ. ಎಷ್ಟು ಶಕ್ತಿಗಳು? ಒಂದೇ ಶಕ್ತಿ. ಆ ಶಕ್ತಿ ಹೇಗಿರ್ತದೆ? ಸ್ಥಿರವಾಗಿರ್ತದೆ. ಅದು ಯಾವಾಗಲೂ ಕಡಿಮೆ ಆಗೋದಿಲ್ಲ, ಹೆಚ್ಚಾಗೋದಿಲ್ಲ. ಮತ್ತೇನಾಗತ್ತೆ? ಶಕ್ತಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಹೋಗ್ತಾ ಇರ್ತದೆ. ಅಲ್ಲಿ ಹೋಗುತ್ತೆ, ಸಮಯ ಆದಮೇಲೆ ಮತ್ತೆ ವಾಪಸ್ ಬರುತ್ತೆ, ಮತ್ತೆ ಇನ್ನೊಂದು ರೂಪ ತಗೋತದೆ, ಮತ್ತೆ ಆ ಸಮಯ ಆದಮೇಲೆ ಮತ್ತೆ ಆ ರೂಪ ನಾಶನ ಆಗತ್ತೆ. ಬಟ್ ಶಕ್ತಿ ಮಾತ್ರ ಅಲ್ಲಿಂದ ಬಿಡುಗಡಾಗತ್ತೆ. ಆಯ್ತಾ? ಅದಕ್ಕೋಸ್ಕರವೇ 84 ಲಕ್ಷಗಳ ಜೀವರಾಶಿಗಳಲ್ಲಿ ಇರುವಂಥದ್ದೇ ಈ ಶಕ್ತಿ. ಶುದ್ಧ ಚೇತನವೇ ಇರೋದು, ಎಲ್ಲ ಕಡೆ ಇರೋದು ಶುದ್ಧ ಚೈತನ್ಯವೇ. ಆಯ್ತಾ? ಆದರೆ ಈ ನಿಸರ್ಗದಲ್ಲಿ, ಅಂದರೆ ಈ ಬ್ರಹ್ಮಾಂಡದಲ್ಲಿ, ಸೊ ಆ ಪರಮಾತ್ಮನ ಅಂತಂದ್ರೆ ಪೂರ್ಣ ಚೈತನ್ಯ ಏನಿದೆಯೋ, ವಿಧ ವಿಧ ರೂಪಗಳಲ್ಲಿ ವಿಧ ವಿಧ ಜನ್ಮಗಳು ಪಡಿತಾ ಅತ್ಯಂತ ಹೆಚ್ಚಾಗಿ ಆ ಜ್ಞಾನವನ್ನು ಪಡಿತಾ ಇರ್ತದೆ. ಆದರೆ ನಾವು ಇಲ್ಲಿ ಈ ಭೂಮಿ ಮೇಲೆ ಬಂದಿರುವಂಥ ಒಂದು ಜೀವನ ಯಾತ್ರೆಗೆ ಬಂದರೆ, ಒಂದು ಜನನ ತಗೊಂಡು ಜನ್ಮ ಆದಮೇಲೆ ಜೀವನ ಯಾತ್ರದಲ್ಲಿ ನಾವು ಪಡೆಯುವಂಥ ಎಲ್ಲ ಅನುಭವಗಳು, ನಮ್ಮ ಎಸ್ಪೆಷಲಿ ಹೇಳ್ಬೇಕಂದ್ರೆ ಸಿಲ್ವರ್ ಕಾರ್ಡ್ ಅಂತ ಹೇಳ್ತೀವಲ್ಲ, ಆ ಸಿಲ್ವರ್ ಕಾರ್ಡಿಂದ ನೇರವಾಗಿ ಪೂರ್ಣ ಚೈತನ್ಯಕ್ಕೆ ಸೇರ್ತಾ ಇರ್ತದೆ. ಪ್ರತಿನಿತ್ಯ ಸೇರತ್ತೆ. ನೋಡಿ ಹೆಂಗಿದೆಯೋ, ಪ್ರತಿ ದಿವಸ ಹಗಲು ರಾತ್ರಿ ಅನ್ನೋದು ಯಾವುದೇ ವ್ಯತ್ಯಾಸ ಇಲ್ಲ. ಪ್ರತಿನಿತ್ಯ ನಮ್ಮಿಂದ ನಮ್ಮ ಸಿಲ್ವರ್ ಕಾರ್ಡ್ ಮುಖಾಂತರ, ಆಯ್ತಾ? ಸಿಲ್ವರ್ ಕಾರ್ಡ್ ಅಂತ ನಾನು ಈಗಾಗಲೇ ಹೇಳಿದೆ, ಅದು ನಮ್ಮ ಸೂಕ್ಷ್ಮ ಶರೀರಕ್ಕೆ
ಅಂದರೆ ನಮ್ಮ ಪ್ರಾಣಮಯ ಕೋಶ ಏನಿದೆಯೋ ಅದಕ್ಕೂ ನಮ್ಮ ಈ ಫಿಸಿಕಲ್ ಬಾಡಿ ಕನೆಕ್ಷನ್ ಅದೊಂದೇ ಇರೋದು. ಅದು ಕಟ್ ಆದರೆ ನಾವು ಕಟ್ ಅಂತಂದರೆ ಇಲ್ಲಿಂದ ನಾವು ಈ ದೇಹವನ್ನು ಬಿಟ್ಟು ಹೋಗ್ಬೇಕಾಗತ್ತೆ. ಸೊ ಅಂಥ ಸಿಲ್ವರ್ ಕಾರ್ಡಿಂದ ನಾವು ಏನೇ ಜ್ಞಾನ ಪಡೆದ್ರು ಇಲ್ಲಿ, ಏನೇ ಕರ್ಮಗಳು ಮಾಡಿದ್ರು, ಎಷ್ಟೇ ಜ್ಞಾನ ಪಡೆದ್ರು, ಇವೆಲ್ಲನೂ ಸಹ ಆ ಬ್ರಹ್ಮಾಂಡ, ಆ ದಿವ್ಯಾತ್ಮಕ್ಕೆ ಸೇರ್ತಾ ಇರ್ತದೆ. ಇದು ನಾವು ನೆನಪಿಟ್ಕೋಬೇಕು. ಅದಕ್ಕೆ ಕೆಟ್ಟೇದು ಯಾವುದು ಮಾಡಬಾರ್ದು, ಕೆಟ್ಟೆ ಅನುಭವ ಪಡೆಯಬಾರದು. ಒಳ್ಳೆಯ ಅನುಭವಗಳು ಮಾಡಿ, ಒಳ್ಳೆಯ ಅನುಭವಗಳು ತಗೊಳ್ಳಿ, ಅದ್ಭುತ ಜ್ಞಾನ ತಗೊಳ್ಳಿ, ಅದ್ಭುತ ಕರ್ಮಗಳು ಮಾಡಿ, ಆಶ್ಚರ್ಯಕರವಾದ ಆನಂದ ಕರ್ಮಗಳು ಮಾಡಿ, ಇದೇ ಅನುಭವ ದಿವ್ಯಾತ್ಮಕ್ಕೆ ಸೇರ್ತಾ ಇರ್ತದೆ. ಸೊ ಆ ರೀತಿಯಲ್ಲಿ ದಿವ್ಯಾತ್ಮ ನಿಮ್ಮನ್ನು ಕಂಡಿಡ್ತದೆ. ಎಂಥ ಆತ್ಮ ಇದೆ, ಎಷ್ಟು ಪರಿಣಿತಿ ಹೊಂದಿದೆ ಇದು ಅಲ್ಲಿ ಹೋಗಿ ಭೂಮಿ ಮೇಲೆ ಅಂಥದ್ದು ಆಶ್ಚರ್ಯ ಆಗುತ್ತೆ ಅದಕ್ಕೆ. ಸೊ ಅಂಥ ಜನ್ಮಗಳು ನಾವು ಪ್ರತಿ ಜನ್ಮದಲ್ಲಿ ಈ ರೀತಿಯಲ್ಲೇ ನಾವು ಸಾಕ್ತಾ ಇರಬೇಕು. ಅಂತಂದರೆ ಭೂಮಿ ಮೇಲೆ ಏನೋ ಬಂದಿವಿ, ತಿಂದ್ವಿ, ಮಲ್ಕೊಂಡಿದ್ವಿ, ಮಕ್ಕಳಿಗೆ ಜನ್ಮ ಕೊಟ್ಟಿದ್ವಿ, ಏನೋ ಅವನು ಬೆಳೆಸಿದ್ವಿ, ಮತ್ತೆ ವೃದ್ಧಾಪ್ಯ ಬಂತು, ಮರಣ ತಗೊಂಡಿದ್ದೀನಿ, ಹೋಗಿದ್ದೀನಿ. ಅದಲ್ಲ, ಅದು ಜಂತು ಜನ್ಮ ಅಂತ ಇರೋದು. ಏನಂತ ಹೇಳ್ತಾರೆ, ಇದೇ ವಿಷಯ, ಇದೇ ಸಂಸಾರವನ್ನು ಜಂತು ಮಾಡುತ್ತೆ, ಪ್ರತಿ ಜೀವಿ ಮಾಡುತ್ತೆ. ಏನು ವ್ಯತ್ಯಾಸ ಇದೆ ಅದಕ್ಕೂ ನಮ್ಗೇನು ವ್ಯತ್ಯಾಸ ಇದೆ? ನಮಗೂ ಪ್ರತ್ಯೇಕವಾಗಿ ನಮ್ಮ ಬ್ರೈನ್ ಏನಿದೆ ಒಳಗಡೆ, ಇದಕ್ಕೂ ಪ್ರತ್ಯೇಕ ವಿಶಿಷ್ಟತೆ ಇದೆ. ಆಯಿತಾ? ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂದರೆ ಒಳಗಡೆ ಪ್ರತಿ ಒಂದು ಕೊಟ್ಟಿದ್ದಾರೆ. ಅಂದರೆ ದೇಹವನ್ನು ಏನೇ ತೊಂದರೆ ಆದರೆ ದೇಹವನ್ನು ಹೀಲ್ ಮಾಡ್ಕೊಂಡಕ್ಕೆ ಒಳಗಡೆ ವ್ಯವಸ್ಥೆ ಇದೆ. ಮತ್ತೆ ಅದೊಂದೇ ಅಲ್ಲ, ಈ ಭೂಮಿ ಮೇಲೆ ನಾವು ಜೀವನ ಮಾಡ್ತಾ ಇರುವಂಥ ಈ ಜೀವನವನ್ನು ಸುಂದರವಾದ ರೀತಿಯಲ್ಲಿ ಮಾಡಿಕೊಂಡಕ್ಕೆ ಆ ಬ್ರೈನಲ್ಲಿ ವ್ಯವಸ್ಥೆ ಇದೆ. ಅದೇ ರೀತಿಯಲ್ಲಿ ನಾವು ಏನೇ ಕಲೆಗಳು, ಎಷ್ಟೋ ಕಲೆಗಳಿದೆ, 64 ಕಲೆಗಳಲ್ಲಿ ಯಾವ ಕಲೆ ಬೇಕಂದ್ರೂ ಆ ಕಲೆ ನೀವು ಸಾಧಿಸ್ಬೋದು. ಅದಕ್ಕೂ ಬ್ರೈನಲ್ಲಿ ಬೇಕಾಗಿರುವಂಥ ವ್ಯವಸ್ಥೆ ಇದೆ. ಮತ್ತು ಆ ಜೊತೆಗೆ ಒಂದು ಮಾನವನಿಗೆ ಮಾತ್ರ, ಯಾವ ಜಂತುಕ್ಕೆ ಸಾಧ್ಯವಿಲ್ಲ. ಸೊ ಮಾನವನಿಗೆ ಮಾತ್ರ ಒಂದು ಪೀನಿಯಲ್ ಗ್ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ, ಪೀನಿಯಲ್ ಗ್ಲ್ಯಾಂಡ್ ಅಂತ ಕೊಟ್ಟಿದ್ದಾನೆ. ಎರಡು ಅರ್ಧಗೋಲ ಮಧ್ಯದಲ್ಲಿರುವಂಥ ಪೀನಿಯಲ್ ಗ್ಲ್ಯಾಂಡ್, ಅದು ನೇರವಾಗಿ ಪೂರ್ಣಾತ್ಮ ಕನೆಕ್ಷನ್. ನೋಡಿ, ನೇರವಾಗಿ ಪೂರ್ಣಾತ್ಮ ಕನೆಕ್ಷನ್ ಇರ್ತದೆ ಅದು. ಸೊ ಇಂಥ ವ್ಯವಸ್ಥೆ ಎಲ್ಲಿದೆ? ಯಾವ ಜಂತುಕ್ಕಿದೆ ಹೇಳಿ? ಅದಕ್ಕೆ ಜಂತುಕ್ಕೆ ಮೋಕ್ಷ ಬರಲ್ಲ. ಮತ್ತು ಮಾನವನಿಗೆ ಸಾಧ್ಯವಾಗಿರೋದು ಮೋಕ್ಷ ಬರುತ್ತೆ, ಬಂಧನ ಬರುತ್ತೆ. ನಾವು ಯಾವ ರೀತಿಯಲ್ಲಿ ಜೀವನ ಮಾಡ್ತೀವೋ ಅದ್ರ ಪ್ರಕಾರ, ಜೀವನದಲ್ಲಿ ಏನೇನು ಅಳವಡಿಸ್ಕೊಂತೀವೋ ಅದ್ರ ಪ್ರಕಾರ. ಅದಕ್ಕೆ ಮಾನವನಿಗೆ ಮೆದುಳಲ್ಲಿ ಕೊಟ್ಟಿರುವಂಥ ಒಂದು ಅದ್ಭುತವಾದ ಪರಿಕರ, ಅತಿ ಸಣ್ಣ ಪರಿಣಾಮದಲ್ಲಿರುವಂಥ ಒಂದು ಪರಿಕರ ಪೀನಿಯಲ್ ಗ್ಲ್ಯಾಂಡ್. ಆ ಪೀನಿಯಲ್ ಗ್ಲ್ಯಾಂಡೇ ಸಹಸ್ರಾರ ಚಕ್ರದ ಸಂಬಂಧ. ಸೊ ಹಾಗಾದರೆ ಆ ಪೀನಿಯಲ್ ಗ್ಲ್ಯಾಂಡಿಂದ ಇಡೀ ಬ್ರಹ್ಮಾಂಡಕ್ಕೆ, ಈ ರೈಟ್ ಬ್ರೈನ್ ಅಂತ ಹೇಳ್ತೀವಲ್ಲ, ಈ ಬಲಗಡೆ ಮೆದುಳು ಅಂತ ಹೇಳ್ತೀವಲ್ಲ, ಬಲಗಡೆ ಈ ಮೆದುಳಿದೆಲ್ಲ, ಸೊ ಅದರಿಂದ ನಾವು ಇಡೀ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗಿರ್ತೀವಿ. ಅದನ್ನು ಉಪಯೋಗಿಸ್ಕೋಬೇಕು. ಅದೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಅದೇ ಉಪಚೇತನ ಮನಸ್ಸು, ಉಪಪ್ರಜ್ಞಾ ಮನಸ್ಸು. ಇಷ್ಟೆಲ್ಲ ಇರುವಾಗ ಇದರ ಜ್ಞಾನ ತಗೋಬೇಕು, ಅದರ ಸಾಧನೆ ಮಾಡಬೇಕು ಅಷ್ಟೇ. ಈ ಮಾಡ್ತಾ ಹೋದರೆ ಸೊ ನಮಗೆ ಆ ಬ್ರಹ್ಮಾಂಡ ಕ್ಲಿಯರ್ ಆಗಿ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಾವೇನು, ಆ ಬ್ರಹ್ಮಾಂಡ ಏನು, ಎಲ್ಲ ಒಂದೇ ಅಂತ ಒಂದು ನಮ್ಮ ಒಳಗಡೆ ಆಗುವಂಥ ಆ ಅನುಭವ ಇದೆ ನೋಡಿ. ಆ ಅನುಭವಕ್ಕೋಸ್ಕರವೇ ಧ್ಯಾನ ಮಾಡೋದು. ಸೊ ಆ ಅನುಭವ ಸಿಗಬೇಕಂದ್ರೆ ಧ್ಯಾನದಿಂದ ಕೊನೆಯದಾಗಿ ಆ ಪೀನಿಯಲ್ ಗ್ಲ್ಯಾಂಡ್ ಆಕ್ಟಿವೇಶನ್ಗೆ ಬಂದಿರುವಾಗ ಮಾತ್ರವೇ ಸಿಗುತ್ತೆ ನಮಗೆ, ಅಷ್ಟುವರೆಗೆ ಸಿಗೋದಿಲ್ಲ. ಆಯಿತಾ? ಆ ಪೀನಿಯಲ್ ಗ್ಲ್ಯಾಂಡು ಕೊನೆಯದಾಗಿ ಆಕ್ಟಿವೇಟ್ ಆಗುತ್ತೆ. ಅದಕ್ಕೂ ಯಾಕಂದರೆ ಈಗಾಗಲೇ ಪೀನಿಯಲ್ ಗ್ಲ್ಯಾಂಡು ಮುಚ್ಚೋಗಿರುತ್ತೆ. ನಾನು ಇದ್ರ ಬಗ್ಗೆ ಅನೇಕ ಕ್ಲಾಸಸ್ ಕೊಟ್ಟಿದ್ದೇನೆ ಈ ವೇದಿಕದಲ್ಲಿ. ಆದರೆ ಎಷ್ಟು ಜನ ಇಲ್ಲಿ ಆ ವಿಡಿಯೋಸ್ನ ಪದೇ ನೋಡ್ತಾರೆ ನನಗೆ ನೆನಪಿಲ್ಲ, ನನಗೂ ಐಡಿಯಾ ಇಲ್ಲ. ನೀವು ನೋಡಬೇಕಾಗತ್ತೆ. ಯಾವುದೇ ಹೆಚ್ಚು ಜ್ಞಾನ ನಿಮಗೆ ಬೇಕಂದರೆ, ಪೀನಿಯಲ್ ಗ್ಲ್ಯಾಂಡ್ ಬಗ್ಗೆ ಮಾಹಿತಿ ಬೇಕಂದ್ರೂ ಅದು ಏನು, ಎಲ್ಲಿರ್ತದೆ, ಏನು ಮಾಡುತ್ತೆ, ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ, ಅದು ಹೇಗೆ ಮುಚ್ಚೋಗುತ್ತೆ, ಅದು ಮತ್ತೆ ಯಾವಾಗ ತೆರೀತದೆ, ಏನು ವಿಧಾನಗಳಿದೆ, ಏನು ಆಹಾರ ತಿನ್ನಬೇಕು, ಏನು ವಿಧಾನಗಳು ಪಾಲನೆ ಮಾಡಬೇಕು ನಾನು, ಸೊ ಇದರಿಂದ ಏನೇನು ಫಲಿತಗಳಿರುತ್ತೆ, ಇವೆಲ್ಲ ತಿಳ್ಕೊಬೇಕಂದ್ರೆ ಯು ಹ್ಯಾವ್ ಟು ವಾಚ್ ದ ವಿಡಿಯೋಸ್. ಎಷ್ಟು ಬುಕ್ಕುಗಳಿಂದ ಸಂಗ್ರಹ ಮಾಡಿ ಅರ್ಥ ಮಾಡಿಕೊಂಡು ಅಷ್ಟೆಲ್ಲ ಈ ವೇದಿಕದಲ್ಲಿ ಟೀಚ್ ಮಾಡ್ತಾನೆ ಬಂದಿದ್ದೀವಿ. ಇವೆಲ್ಲ ತಿಳ್ಕೋಬೇಕಾಗಿರೋದು, ನೀವು ಪಡಿಬೇಕಾಗಿರೋದು. ಸೊ ನಾವೆಲ್ಲರೂ ಆ ಪ್ರಯತ್ನ ಮಾಡಬೇಕು. ವಿಡಿಯೋಗಳು ಇರುತ್ತೆ, ಆ ಯೂಟ್ಯೂಬಲ್ಲಿ ಎಷ್ಟೋ ಇರುತ್ತೆ,
ಪ್ರಯೋಜನ ಏನಿದೆ? ಮತ್ತೆ ನೀವು ಮನನ ಮಾಡ್ಕೊಂಡಿಲ್ಲ ಅಂದರೆ ಅದು ನಿಮಗೆ ಬರೋದಿಲ್ಲ, ನಿಮಗೆ ಅರ್ಥ ಆಗೋದಿಲ್ಲ. ನಿಮ್ಮ ಜೀವನ ಸಾಧಾರಣವಾಗಿ ನಡೀತಾ ಇರ್ತದೆ. ಒಂದು ಪೀನಲ್ ಗ್ಲ್ಯಾಂಡ್ ಇಷ್ಟು ಮಾಡುತ್ತಾ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ನಿಜವಾಗಿ ಅದನ್ನು ನಮ್ಮ ಮಕ್ಕಳು, ಈಗ ಹುಟ್ಟಿರುವಂಥ ಮಕ್ಕಳು ಯಾರು ಜನ್ಮ ತಗೊಂಡಿರ್ತಾರೋ ಅವರ ಪೀನಲ್ ಗ್ಲ್ಯಾಂಡನ್ನು ಕೆಡಿಸ್ಬಾರ್ದು. ನಾನು ಇದಕ್ಕೂ ಅನೇಕ ರೀತಿಯಲ್ಲಿ ಅದರ ಅರ್ಥನೂ ಅದರ ಪೂರ್ತಿ ಅದರ ಚಿತ್ರಣ ಅಂದರೆ ಒಂಥರ ಚಿತ್ರವನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮಕ್ಕಳಲ್ಲಿ ಆ ಪೀನಲ್ ಗ್ಲ್ಯಾಂಡ್ ಮುಚ್ಚೋಗಬಾರ್ದು, ಅದು ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಅದಕ್ಕೂ ಆಹಾರ ಪದ್ಧತಿ ಏನು ಅಳವಡಿಸ್ಬೇಕು ಇವೆಲ್ಲ ತಿಳ್ಕೊಂಡಿದ್ವಿ ನಾವು. ಸಬ್ಜೆಕ್ಟು ಪೂರ್ಣವಾಗಿ ತಿಳ್ಕೊಂಡಿದ್ವಿ. ಅದಕ್ಕೆ ಪದೇ ಪದೇ ಓದಿ ಪದೇ ಪದೇ ಆ ವಿಡಿಯೋಗಳನ್ನು ವಾಚ್ ಮಾಡಿ ನೋಟ್ ಮಾಡ್ಕೊಳ್ಳಿ, ಆಯಿತಾ? ಸೊ ಆ ರೀತಿಯಲ್ಲಿ ನೀವೆಲ್ಲರೂ ಮಾಡ್ತೀರಂತ ಮತ್ತೊಂದು ಸರಿ ನಮ್ಗೆ ಹೇಳ್ತಾ, ಈ ವಿಶ್ವ ಧ್ಯಾನ ದಿನ ಇದೆಲ್ಲ, ಸೊ ಈ ದಿನಾಚರಣೆ ಮಾಡೋದು ಪ್ರಥಮವಾಗಿ ಏನಂತಂದರೆ ಇಡೀ ಪ್ರಪಂಚ, ಈಗ ಪ್ರಪಂಚದಲ್ಲಿ ನಾವು ನೋಡ್ತಾ ಇರೋವಂಥ ಸಿಚುವೇಶನ್ಸ್ ನೋಡಿದರೆ ಪರಿಸ್ಥಿತಿಗಳು ನಿಜವಾಗಿ ಒಂಥರ ಕೆಟ್ಟದಾಗಿದೆ. ಅಂತಂದರೆ ಇದೆಲ್ಲ ಕೆಟ್ಟ ಕರ್ಮಗಳು ನಡೀತಾ ಇದೆ, ಕೆಟ್ಟ ಅನುಭವಗಳು ಜಾಸ್ತಿ ಆಗಿದೆ. ಅದು ಪ್ರಪಂಚ ಆದ್ಯಂತ ನಡೀತಾ ಇದೆ. ಅದರಿಂದ ಸ್ವಲ್ಪ ಶಾಂತಿನ ಸೇಕೂಡ್ಸೋಕ್ಕೆ ಒಂದು ರೀತಿಯಲ್ಲಿ ಒಳ್ಳೆ ಗುಂಪು, ಅಂದರೆ ಒಳ್ಳೆ ಸಜ್ಜನ ಅಂತ ಹೇಳ್ತೀವಿ. ಅಂದರೆ ಅಂದರೆ ಸತ್ಯ ತಿಳಿಯುವಂಥ ಆ ಜನರೆಲ್ಲರೂ ಸಜ್ಜನರು ಸೇರಿಕೊಂಡು ಒಂದು ಕಡೆ ಸೇರಿ ಆ ಸಜ್ಜನ ಸಾಂಗತ್ಯ ನಡೆದರೆ ಅದರ ವೈಬ್ರೇಷನ್ಸ್ ಇದೆಯಲ್ಲ, ನಾವೆಲ್ಲರ ವೈಬ್ರೇಷನ್ಸು ನಮ್ಮೆಲ್ಲರದು ಒಂದೇ ಗುರಿ ಇರ್ತದೆ. ಏನಂತದು, ನಾವೆಲ್ಲರೂ ಶೂನ್ಯ ಸ್ಥಿತಿಗೆ ಹೋಗ್ಬೇಕಂತಲೇ ಬರ್ತೀವಿ. ಅಲ್ಲಿ ನಾವೆಲ್ಲರೂ ಶೂನ್ಯ ಸ್ಥಿತಿಗೆ ಹೋಗುವಾಗ ನಾವು ಇಡೀ ಬ್ರಹ್ಮಾಂಡ ಚೈತನ್ಯ ಜೊತೆಗೆ ಒಂದಾನ ಆಗಿರ್ತೀವಲ್ಲ, ಆ ಶಕ್ತಿ ಅನ್ನೋದು ಈ ಭೂಮಿ ಮೇಲೆ ಹರಿತಾ ಇರ್ತದೆ. ಅದೊಂಥರ ವಲಯ ಅಂತಂದರೆ ಫೀಲ್ಡ್, ಕ್ಷೇತ್ರ ಫಾರ್ಮ್ ಆಗುತ್ತೆ. ಆ ಕ್ಷೇತ್ರವನ್ನು ನಿರ್ಮಿಸೋಕ್ಕೇ ನಾವೆಲ್ಲ ಒಂದು ಕಡೆ ಹೋಗ್ತೀವಿ. ಧ್ಯಾನಿಗಳೆಲ್ಲ ಒಂದು ಕಡೆ ಹೋಗಿ ಈ ಪ್ರಪಂಚ ಶಾಂತಿಗೋಸ್ಕರ, ದ ಗ್ಲೋಬಲ್ ಪೀಸ್, ವಿ ಆಲ್ ಮೀಟ್, meditate together and generate highest amount of vibrations. So these vibrations will alter the consciousness around us. ನಮ್ಮ ಸುತ್ತಿರುವಂಥ ಆ ಚೈತನ್ಯವನ್ನು ಹೆಚ್ಚು ಮಾಡುತ್ತೆ. ಅದು ನೀವು ಎಲ್ಲೇ ಮಾಡಿದ್ರೂ ಅದಕ್ಕೂ ಡಿಸ್ಟೆನ್ಸ್ ಒಂಥರ ಡಿಸ್ಟೆನ್ಸ್ ಅನ್ನೋ ಲೆಕ್ಕ ಇಲ್ಲ. ನೀವು ಇಲ್ಲಿ ಬಾಗಲಕೋಟಲ್ಲಿ ಮಾಡಿದ್ರೂ ಅದರ ಪ್ರಭಾವ ಅಮೆರಿಕದಲ್ಲಿ ಇರ್ತದೆ, ಆಯಿತಾ? ನೀವು ಬಾಗಲಕೋಟೆಯಲ್ಲಿ ಮಾಡಿದ್ರೂ ನಿಮ್ಮ ಆ ಪ್ರಭಾವ ಯುರೋಪಲ್ಲಿ ಇರ್ತದೆ, ಆ ಪ್ರಭಾವ ಬ್ಯಾಂಗ್ಳೂರಲ್ಲಿ ಇರ್ತದೆ. ಯಾಕಂದರೆ ಇದು ಶಕ್ತಿ ಪ್ರಸಾರ ಹೇಗೆ ಅಂತಂದರೆ ಇದು ಕಾಂತಿ ಪ್ರಸಾರಕ್ಕಿಂತ ಉನ್ನತವಾದದ್ದು. ನೀವೆಲ್ಲರಿಗೂ ಗೊತ್ತು, ಮನಸ್ಸಿಗೆ ಏನಾದರೂ ಡಿಸ್ಟೆನ್ಸ್ ಲೆಕ್ಕ ಇದೆಯಾ? ಮನಸ್ಸು ಅನ್ನೋದಿದೆ. ಮನಸ್ಸು ಎಷ್ಟು ವೇಗವಂತವಾಗಿ ಸಾಗ್ತಾ ಇರ್ತದೆ, ಅದಕ್ಕೊಂದು ಲೆಕ್ಕ, ಅಂದರೆ ಅದಕ್ಕೂ ದೂರ ಲಿಮಿಟ್ಸು ಏನಿಲ್ಲ. ಅದೇ ರೀತಿಯಲ್ಲಿ ಶಕ್ತಿ ಅನ್ನೋದು ಆ ಶುದ್ಧ ಚೈತನ್ಯ, ನಾವೆಲ್ಲರೂ ಶುದ್ಧ ಚೈತನ್ಯ ಪದಾರ್ಥಗಳಾಗಿ ಒಂದು ಕಡೆ ಕೂಡಿ ನಾವು ಧ್ಯಾನ ಮಾಡುವಾಗ ಆ ಶಕ್ತಿ ಎಷ್ಟೋ ಪಟ್ಟು ಹೆಚ್ಚಾಗಿ ಉತ್ಪನ್ನ ಆಗುತ್ತೆ. ಆ ಶಕ್ತಿ ಈ ಭೂಮಿ ಮೇಲೆ ಎಲ್ಲೋ ಒಂದು ಕಡೆ ಆಗುವಂಥ ದುರಂತಗಳನ್ನು ಸ್ಟಾಪ್ ಮಾಡೋ ಅವಕಾಶ ಇದೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಅಂದರೆ ಉದಾಹರಣೆಗೆ ನೆಕ್ಸ್ಟ್ ಹೇಳ್ತಾ ಇದ್ದಾರೆ 2026 ಇಸ್ ಎ ವೆರಿ ಬ್ಯಾಡ್ ಇಯರ್ ಅಂತ ಹೇಳ್ತಾರೆ. ಅಂತಂದರೆ ಈ 2026ರಲ್ಲಿ ಅನೇಕ ಘಟನೆಗಳು ನಡೀತವೆ ಅಂತ ಹೇಳ್ತಾರೆ. ಎಸ್ಪೆಷಲಿ ಹಿಮಾಲಯಸಲ್ಲಿ ಎಷ್ಟೋ ಡ್ಯಾಮೇಜ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಅದೇ. ಅಂದರೆ ಉದಾಹರಣೆಗೆ ನಾಸ್ಟ್ರಡಾಮಸ್ ಅಂತ ಒಂದು ಅದ್ಭುತವಾದ ಜ್ಯೋತಿಷ್ಯ, ಅವರು ಅಂದರು, ಬಟ್ ಆದರೆ ಜ್ಯೋತಿಷ್ಯರು ಫ್ರೆಂಚ್ ಅಂದರೆ ಜ್ಯೋತಿಷ್ಯ ಶಾಸ್ತ್ರವೇತ್ತ, ಅವರು ಸಹ ಹೇಳಿದ್ದಾರೆ, ಎಷ್ಟೋ ವರ್ಷಗಳ ಹಿಂದೆನೇ ಹೇಳಿದ್ದಾರೆ, ಬರುವಂಥ ವರ್ಷದಲ್ಲಿ ಅನೇಕ ಘಟನೆಗಳು ನಡೆಯುವಂಥ ಅವಕಾಶ ಇದೆ ಅಂತ ಹೇಳುವಾಗ ನಾವೆಲ್ಲರೂ ಮಾಡುವಂಥ ಈ ಪ್ರಯತ್ನದಿಂದ ಏನಾಗತ್ತಂದರೆ ಏನು ನಡೆಯೋಕ್ಕೆ ಹೋಗ್ತಾ ಇದೆಯೋ ಅದರ ತೀವ್ರತೆ ಕಡಿಮೆ ಆಗತ್ತೆ. ನೋಡಿ, ಈಗ ಡಿಸೆಂಬರ್ 21 ಯಾಕೆ ಬರಬೇಕು ನಾವೆಲ್ಲರೂ ಅಂತಂದರೆ ಈ ಅದ್ಭುತ ಕಾರ್ಯಾಗಾರದಲ್ಲಿ, ಈ ಅದ್ಭುತ ಕಾರ್ಯದಲ್ಲಿ, ಈ ಅದ್ಭುತ ಯಜ್ಞದಲ್ಲಿ ನಾವು ಒಂದು ಭಾಗವಾಗಿದ್ದರೆ ನಮ್ಮ ಕರ್ತವ್ಯ ನಾವು ನೆರವೇರಿಸ್ತಾ ಇದ್ದೀವಿ ಅಂತ. ಯಾಕಂದರೆ ಇಲ್ಲಿ ಎಷ್ಟೋ ಸಾವಿರಾರು ಜನ ಇಲ್ಲಿ ಬರ್ತಾರೆ. ಇಡೀ ಭೂಮಿ ಮೇಲೆ ಅನೇಕ ಜಾಗಗಳಲ್ಲಿ, ಪ್ಲೇಸಸಲ್ಲಿ ಈ ಧ್ಯಾನ ನಡೀತಾ ಇರ್ತದೆ. ಒಂದೇ ಸರಿ ಇಷ್ಟು ಕೋಟ್ಯಾಂತ ಜನ ಮಾಡುವಂಥ ಈ ಧ್ಯಾನದಿಂದ ಕೂಡಿ ಬರ್ತಾ ಇರೋವಂಥ ಈ ಉತ್ಪನ್ನ ಆಗ್ತಾ ಇರೋವಂಥ ಅದ್ಭುತ ಪ್ರಕಂಪನಗಳು, ತರಂಗಗಳು ಸೇರಿ ಒಂದು ಗೂಡು ಥರ ಫಾರ್ಮ್ ಆಗಿ
ಆ ಶಕ್ತಿಯನ್ನು ತಲುಪಿಸ್ತದೆ. ಎಲ್ಲಿಗೆ ತಲುಪಿಸ್ತದೆ ಅಂದರೆ ಎಲ್ಲಿ ತೊಂದರೆ ಆಗ್ತಾ ಇದೆಯೋ ಅಲ್ಲಿಗೆ ತಲುಪಿಸ್ತದೆ. ಆಯ್ತಾ? ಯಾಕಂದ್ರೆ ಭಗವಂತ ಏನು ಮಾಡ್ತಾನೆ ಅಂದರೆ ನಾವು ಏನು ಕೊಟ್ಟಿದ್ವೋ ಅದು ತಿರ್ಗಾ ನಮಗೆ ಕೊಡ್ತಾ ಇರ್ತಾನೆ. ಭಗವಂತ ಯಾವಾಗಲೂ ನ್ಯೂಟ್ರಲ್. ನ್ಯೂಟ್ರಲ್ ಅಂದರೆ ಏನು? ಒಂಥರ ಸ್ತಬ್ಧ, ತಟಸ್ಥ. ಆಯ್ತಾ? ಭಗವಂತ ಯಾವಾಗಲೂ ತಟಸ್ಥನೆ. ನೀವು ಎಸ್ ನನಗೆ ಬೇಕು ಅಂದರೆ ತಗೋಲಿ ಅಂತಾನೆ, ನನಗೆ ಬೇಡ ಅಂದರೆ ಅದು ಬೇಡ ಅಷ್ಟೇ, ನಿಮ್ಗೆ ಕೊಡಲ್ಲ. ನಿನಗೆ ಬೇಕಂದ್ರೆ ಕೊಡ್ತಾನೆ, ಬೇಡ ಅಂದರೆ ಕೊಡಲ್ಲ. ಇಲ್ಲ ನನಗೂ ಹಿಂಗಾಗಬೇಕು ಹಂಗಾಗ್ಬೇಕಂತ ನಾನು ಯೋಚನೆಗಳು ಇಟ್ಕೊಂಡ್ರೆ ಹಂಗೆ ಆಗ್ತಾ ಇರ್ತದೆ. ಯಾಕಂದ್ರೆ ನೀವೇ ಸೃಷ್ಟಿಕರ್ತ ಅಲ್ವಾ, ನೀವೇ ಭಗವಂತರಲ್ವಾ. ಮತ್ತೆ ನಿಮ್ಗೆ ಯಾರು ಇನ್ನೊಬ್ರು ಯಾರೋ ಇಲ್ಲ ನಿಮ್ಮನ್ನು ಅಂದರೆ ನಿಮ್ಮ ಒಂಥರ ಲಿಮಿಟ್ ಮಾಡೋಕ್ಕಾಗಲಿ ನಿಮ್ಮನ್ನು ಕೆಳಗೆ ಬಿಡ್ಸೋಕ್ಕಾಗಲಿ ಯಾರೂ ಇಲ್ಲ. ಇಂಥ ಸ್ಥಿತಿಯಲ್ಲಿ ಈ ಬ್ರಹ್ಮಾಂಡದಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಇಂಥ ಶಕ್ತಿವಂತವಾದ ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಭೂಮಿ ಮೇಲೆ ನಡೀತಾ ಇರೋಂಥ ಪ್ರಸ್ತುತ ಪರಿಸ್ಥಿತಿ ಎಲ್ಲರೂ ಒಂಥರ ಭಯಾನಕರ ವಾತಾವರಣದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಭಯದಿಂದ ಜೀವನ ಮಾಡ್ತಾ ಇದ್ದಾರೆ. ಒಂಥರ ಹೇಳ್ಬೇಕಂದ್ರೆ ಅಸೂಯ, ದ್ವೇಷ, ಕೋಪ, ಆ, ಸ್ವಾರ್ಥ, ಮತ್ತೆ ಹೆಚ್ಚು ಒಂಥರ ಆಶಾ ದುರಾಶಾ ಇವೆಲ್ಲ ಇಟ್ಕೊಂಡು ನಾವು ಓಡಾಡ್ತಾ ಇದ್ದೀವಿ. ಸೊ ಇಂಥ ಪ್ರಕಂಪನ ನಮ್ಮ ಹತ್ರ ಇರುವಾಗ ಈ ಪ್ರಕಂಪನಗೆಲ್ಲ ಸೇರ್ಕೊಂಡು ಒಂದು ಗೂಡು ಅಂದರೆ ಒಂಥರ ನೆಸ್ಟ್ ಥರ ಅದೊಂದು ಕೂಡಿದ ಮೇಲೆ ಎಲ್ಲ ಆ ಆ ನಕಾರಾತ್ಮಕ ಪ್ರಕಂಪನ ಶಕ್ತಿ ಎಲ್ಲ ಸೇರ್ಕೊಂಡಾಗ ಇದರಿಂದನೇ ಬರುವಂಥದ್ದೇ. ಅದಕ್ಕೆ ತಿರ್ಗಾ ವಾಪಸ್ಸು ಈ ನಿಸರ್ಗ ಹೇಗೆ ರಿಯಾಕ್ಷನ್ ತೋರಿಸ್ತದೆ ಅಂದರೆ ಪ್ರತಿಕ್ರಿಯೆ ತೋರಿಸ್ತಂದ್ರೆ ಒಂದು ಭೂಕಂಪ ಮುಖಾಂತರ, ಒಂದು ಆಕ್ಸಿಡೆಂಟ್ ಮುಖಾಂತರ, ಒಂದು ಅತ್ಯಂತ ಹೆಚ್ಚು ಪ್ರವಾಹ, ನೀటి ಪ್ರವಾಹ ಮುಖಾಂತರ, ಹೆಚ್ಚು ಮಳೆ ಮುಖಾಂತರ, ಹೆಚ್ಚು ಬಿಸಿಲು ಮುಖಾಂತರ ನಿಮಗೆ ಪ್ರತಿಕ್ರಿಯೆ ಹಾಗೆ ತೋರಿಸ್ತಾ ಇರ್ತದೆ. ಇಲ್ಲಿ ಯಾರೋ ಬಂದು ಏನು ಮಾಡ್ತಾ ಇಲ್ಲ, ನಾವೇ ಮಾಡೋದು, ನಾವೇ ಅನುಭವಿಸೋದು ಅಷ್ಟೇ. ಇದೇ ಕರ್ಮ ಸಿದ್ಧಾಂತ. ಅರ್ಥ ಆಯ್ತಾ? ನಾವು ಏನು ಕೊಡ್ತೀವೋ ಅದು ವಾಪಸ್ ಬರೋದು. ವಾಟ್ ವಿ ಗಿವ್ ವಿ ಗೆಟ್ ಇಟ್ ಬ್ಯಾಕ್. ಆಯ್ತಾ? ಸೊ ದರ್ ಇಸ್ ಎ ಲೈಕ್ ಲಾ ಹೇಳ್ತೀವಲ್ಲ, ಫಾರ್ ಎವ್ರಿ ಆ್ಯಕ್ಷನ್ ದರ್ ಇಸ್ ಎ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅಂದರೆ ನೀವು ಏನು ಕ್ರಿಯೆ ಮಾಡ್ತಾ ಇರ್ತೀರೋ ಅದರ ಆ ಕರ್ಮ ಏನು ಮಾಡ್ತೀರೋ ಆ ಫಲಿತ ಆಟೋಮೆಟಿಕ್ ಆಗಿ ಮತ್ತೆ ವಾಪಸ್ ತಿರ್ಗಾ ಬರ್ತಾ ಇರ್ತದೆ. ಯಾಕಂದರೆ ನಮ್ಮ ಯೋಚನೆಗಳೇ ಕಾರ್ಯ ರೂಪದ ತಗೊತವೆ. ಆಯ್ತಾ? ಏನು ಯೋಚನೆ ಮಾಡ್ತೀವೋ ಅದು ಕಾರ್ಯರೂಪಕ್ಕೆ ಬರುತ್ತೆ. ವಾಟ್ ಎವರ್ ವಿ ಥಿಂಕ್ ಇಟ್ ಬಿಕಮ್ಸ್ ಎ ರಿಯಾಲಿಟಿ. ರೈಟ್? ವಾಟ್ ಎವರ್ ಇಸ್ ಇನ್ಸೈಡ್ ದಟ್ ಈಸ್ ಗೆಟ್ ಮ್ಯಾನಿಫೆಸ್ಟೆಡ್ ಇನ್ ಟು ದ ಔಟ್ಸೈಡ್. ಬಾಹ್ಯ ಇರೋದು ಒಳಗಡೆ ಇರುವಂಥ ಅದಕ್ಕೆ ಪ್ರತಿಬಿಂಬ ಅಷ್ಟೇ. ಬಾಹ್ಯ ಏನೇ ನಡೆದಿರು, ನಮ್ಮ ಸುತ್ತು ನಡೆದ್ರು, ಈ ಪ್ರಪಂಚದಲ್ಲಿ ಏನು ನಡೀತಾ ಇದ್ರು ನೀವು ಅನ್ಕೋಬಹುದು, ಏನು ಈ ಆಕ್ಸಿಡೆಂಟ್ಸ್ ಏನು, ಈ ಜನ ಸಾಯೋದೇನು, ಅಲ್ಲಿ ಭೂಕಂಪ ಏನು, ಇಲ್ಲಿ ಇದೇನು ಅದೇನು, ಏನು ಇಲ್ಲ. ನಾವು ಮಾಡುವಂಥ ದುರಂತಗಳೇ, ನಮ್ಮ ಆಲೋಚನೆಗಳೇ. ಅದಕ್ಕೆ ಇಷ್ಟೆಲ್ಲ ಜನಕ್ಕೆ ಧ್ಯಾನ ಹೇಳಿ 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 ಎಲ್ಲರನ್ನೂ ಒಂದು ಸಾಮರಸ್ಯವಾಗಿ, ಎಲ್ಲರನ್ನೂ ಒಂದು ಶಾಂತಿಯುತವಾಗಿ ನಾವು ಯಾಕೆ ಪರಿವರ್ತನೆ ಮಾಡೋಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗ್ತಾ ಇದ್ವಿ ಅಂದರೆ ಇದೇ ಕಾರಣ. ನಮ್ಮ ಸಾಮೂಹಿಕ ಧ್ಯಾನ, ಸಾಮೂಹಿಕ ಈ ಮನಸ್ಸು ಏನೇನು ಚಿಂತನೆ, ಯಾವ ರೀತಿಯಲ್ಲಿ ಚಿಂತನೆ ಮಾಡ್ತಾ ಹೋಗ್ತೀವೋ ಮುಂದಿನ ಕಾರ್ಯಗಳು, ಮುಂದಿನ ನಿಸರ್ಗದಿಂದ ಬರುವಂಥ ಫಲಿತಗಳು ಹಾಗೆ ಇರ್ತವೆ. ಅದಕ್ಕೆ ಎಲ್ಲರೂ ಶಾಂತಿಯುತವಾಗಿ ತಯಾರಾದರೆ, ಒಂದು ಧನಾತ್ಮಕವಾದ ಚಿಂತನೆ ಇದ್ದರೆ, ನಕಾರಾತ್ಮಕದಿಂದ ಧನಾತ್ಮಕ ಕಡೆ ಬಂದರೆ, ಇನ್ನೂ ಹೇಳ್ಬೇಕಂದ್ರೆ ನಿರ್ಗುಣಕ್ಕೆ ಬಂದರೆ ಆವಾಗ ಆಗುವಂಥ ಫಲಿತಗಳು ವ್ಯತ್ಯಾಸವಾಗಿರುತ್ತೆ, ಉನ್ನತ ಮಟ್ಟದಲ್ಲಿರುತ್ತೆ. ಅದು ಈಗ ಆಗ್ತಾ ಇಲ್ಲ. ಅದಕ್ಕೆ ಇಂದಿನ ಈ ಸಮಯ ಅತ್ಯುನ್ನತವಾದ ಸಮಯ, ಅತಿ ಮುಖ್ಯವಾದ ಅವಶ್ಯಕತೆ ಸಮಯ ಇದು. ಈ ಸಮಯದಲ್ಲಿ ಧ್ಯಾನದ ಅವಶ್ಯಕತೆ ಹೆಚ್ಚಾಗಿಂತಲೇ ಹೇಳ್ಬೋದು. ಯಾಕಂದರೆ ಅಟ್ಲೀಸ್ಟ್ ಮುಂದಿನ ಪೀಳಿಗೆಗಾಗಲಿ, ಮುಂದಿನ ಜೀವನದಲ್ಲಿ ಭವಿಷ್ಯದಲ್ಲಿ ನಡೆಯುವಂಥ ಎಲ್ಲ ಘಟನೆಗಳನ್ನು ಆದಷ್ಟು ಕಡಿಮೆ ತೀವ್ರತೆ ಆಗಿ ಹಿಡ್ಕೋಬೇಕು. ಈ ಮಾನವಾಳಿಗೆ ಹೆಚ್ಚು ಪ್ರಮಾದ ಆಗಬಾರ್ದು ಅಂತಂದರೆ ನಾವೆಲ್ಲರೂ ಸೇರಿ ಧ್ಯಾನ ಮಾಡಲೇಬೇಕು. ನಾವೆಲ್ಲರೂ ಸೇರಿ ಆ ಧನಾತ್ಮಕ ಶಕ್ತಿಯನ್ನು ಪ್ರಸಾರ ಮಾಡಬೇಕು. ದಿ ಹೈಯೆಸ್ಟ್ ಪಾಸಿಟಿವ್ ಎನರ್ಜಿ ಹ್ಯಾಸ್ ಟು ಬಿ ಜನರೇಟೆಡ್ ಆ್ಯಂಡ್ ಸೊ ದಟ್ ಎನರ್ಜಿ ವಿಲ್ ಸ್ಪ್ರೆಡ್ ಅಕ್ರಾಸ್ ಈ ಇಡೀ ಬ್ರಹ್ಮಾಂಡಕ್ಕೆ ವ್ಯಾಪ್ತಿಸ್ತದೆ. ಅವಾಗ ಸೊ ಅದ್ಭುತವಾದ ರೀತಿಯಲ್ಲಿ ನಾವು ಇನ್ನು ಮುಂದಿನ ಸಮಯದಲ್ಲಿ, ಭವಿಷ್ಯದಲ್ಲಿ ಅಟ್ಲೀಸ್ಟ್ ನಾವು ಸಾಧಿಸೋಕ್ಕೆ ಅವಕಾಶ ಇರುತ್ತೆ. ಸೊ ಇಷ್ಟು ನಾನು ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.